to you. Happy birthday to you. Happy birthday to you. ಇದು ಕಳೆದ ಒಂದು 15-20 ದಿನದ ಹಿಂದೆ ಸಿರಾ ತಾಲ್ಲೂಕು ಕಚೇರಿ ಮುಂಭಾಗದಲ್ಲಿ ರಾತ್ರಿ 10:10ವರೆಯಲ್ಲಿ ನಡೆದ ಒಂದು ಬರ್ತಡೇ. ಸಿರಾ ತಾಲೂಕು ಆಫೀಸ್ ಮುಂದೆ ಅದು ರಾತ್ರಿ 10:10ವರೆಯಲ್ಲಿ ಬರ್ತಡೇ ಆಚರಿಸ್ಕೊಳ್ಳುವಂಥದ್ದು ಈ ಹುಡುಗ ಹುಡುಗಿಗೆ ಅದೇನಾಗಿತ್ತಪ್ಪ ಅಂತ ನಿಮಗೆ ಆಶ್ಚರ್ಯವಾಗ್ಬೋದು, ಅಥವಾ ಯಾಕೆ ಆಚರಿಸ್ಕೊಂಡ್ರು ಅನ್ನುವ ಪ್ರಶ್ನೆ ಕೂಡ ಕಾಡ್ತಿರ್ಬೋದು. ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ಉತ್ತರ ಹೇಳ್ತೇನೆ. ಅದಕ್ಕೆ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ. ಅದೇ ಮೊನ್ನೆ ಒಂದೆರಡು ವಿಡಿಯೋದಲ್ಲಿ ಹೇಳಿದ್ನಲ್ಲ, ನಮ್ಮೂರು ಅಂದರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಗೋಮಾರದಳ್ಳಿ ಸುತ್ತಮುತ್ತ ಜಿಂಕೆ ನವಿಲುಗಳ ಕಾಟ ಹೆಚ್ಚಾಗಿದೆ. ರೈತರು ಬೆಳೆನೇ ಇಡಲಿಕ್ಕಾಗ್ತಿಲ್ಲ, ಎಲ್ಲ ಬೀಳ್ಬಿಟ್ಟಿದ್ದಾರೆ. ಜಿಂಕೆ ಕಾಟದಿಂದನ ಜಮೀನು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂತ ವಿಡಿಯೋ ಮಾಡಿದ್ನಲ್ಲ, ನೀವು ನೋಡಿರ್ತೀರಿ ಅಥವಾ ನೋಡಿಲ್ಲ ಅಂದರೆ ನೋಡಿ. ಅದರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಸಿರಾ ತಾಲ್ಲೂಕು ಕಚೇರಿ ಮುಂದೆ. 2 ದಿನ ನಡೀತು. 2 ದಿನ ಅಂದರೆ ಒಂದು ದಿನ ಪ್ರತಿಭಟನೆ ನಡೀತು, ಇನ್ನೊಂದು ದಿನ ಕೂಡ ಧರಣಿಯನ್ನು ಮುಂದುವರಿಸಿವಿ. ಮೊದಲನೇ ದಿನ ಪ್ರತಿಭಟನೆ ಮಾಡಿದಾಗ ಅಧಿಕಾರಿಗಳು ನಮ್ಮ ಬೇಡಿಕೆಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ. ಅದನ್ನು 2ನೇ ದಿನಕ್ಕೆ ಧರಣಿಯನ್ನು ಮುಂದುವರಿಸಬೇಕು ಅಂದರೆ ರಾತ್ರಿ ಎಲ್ಲ ಅಲ್ಲಿ ಕೆಲವರು ಇರಬೇಕು, ಅಂದರೆ ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕು. ಹೀಗಾಗಿ ಊರಿನ ಹಿರಿಯರು ಹಾಲು ಕರಿಬೇಕು ಅಂತ, ಮನೆಯಲ್ಲಿ ಕೆಲಸ ಇದೆ ಅಂತ, ಹೆಂಡತಿ ಮಕ್ಕಳು ಇದ್ದಾವೆ ಅಂತ ಹೊರಟೋದ್ರು. ನಾವೊಂದು 5 ಜನ ಉಳಿಲಿಕ್ಕೆ ನಮಗೆ ಜವಾಬ್ದಾರಿಯನ್ನು ಕೊಟ್ಟರು. ಅದರಲ್ಲಿ ಈ ನಮ್ಮ ಕರಿಯ ಕೂಡ ಒಬ್ಬ, ನೋಡಿ ಗೆದ್ನಲ್ಲ ಇವನೇ ಕರಿಯ, ಯುವ ರೈತ ಮತ್ತು ನಮ್ಮೂರಿನ ಯುವ ಮಿತ್ರ. ಈ ಕರಿಯ ಮದುವೆಯಾಗಿ 2-3 ವರ್ಷ ಆಗಿದೆ. ಲವ್ ಕಮ್ ಅರೇಂಜು ವಿತ್ ರಿಲೇಷನ್ನಲ್ಲೇ ಮದುವೆ ಆಗಿದ್ದಾನೆ. ನಾವು ಪ್ರತಿಭಟನೆ ಮಾಡ್ತಿದ್ದ ಆ ದಿನ ಈ ಕರಿಯ ಹೆಂಡತಿ ಶಾಂಭವಿ ಊರಿಗೋಗಿತ್ತು, ಅಂದರೆ ತವ್ರ ಮನೆಗೆ ಹೋಗಿತ್ತು. ಕರಿಯ ನಮ್ಮ ಸ್ಟ್ರೈಕ್ನಾಗೆ ಪಾಲ್ಗೊಳ್ಳಲಿಕ್ಕೆ ಸಿರಾಗಿ ಬಂದವನು ಇಲ್ಲೇ ಉಳ್ಕೋಬೇಕು ರಾತ್ರಿ ಅಂತ ಆಯ್ತಲ್ಲ, ಇಲ್ಲೇ ಉಳ್ಕೊಂಬಿಟ್ಟ. ಆದರೆ ಇವನ ಹೆಂಡತಿ ಶಾಂಭವಿ ತವ್ರ ಮನೆಯಿಂದ ಊರಿಗೆ ಬಂದಿದೆ, ಯಾಕಂದರೆ ಅವತ್ತೇನೆ ಆಕೆ ಬರ್ತಡೇ ಮಾಡೋಣ ಅಂತ ಬಂದರೆ ಗಂಡ ಮನೆಯಲ್ಲೇ ಇಲ್ಲ, ಇಲ್ಲಿ ಸಿರಾದಲ್ಲಿದ್ದಾನೆ. ಆಗ ಆ ಹುಡುಗಿ ರಾತ್ರೋರಾತ್ರಿ ಯಾರ್ದೋ ಬೈಕ್ ಇಸ್ಕೊಂಡು ಅಥವಾ ಬೈಕ್ನ ಕರ್ಕೊಂಡು ಶಿರಾಗೆ ಬಂದ್ಬಿಡ್ತು. ಯಾಕೆಂದರೆ ಗಂಡನ ಜೊತೆನೇ ಬರ್ತಡೇ ಆಚರಿಸ್ಕೊಳ್ಬೇಕು ಅಂತ ಪಾಪ ಅದರ ಆಸೆ. ಅಂದ ಹಾಗೆ ಇವತ್ತಿಗೂ ಕೂಡ ನಮ್ಮೂರಿಗೆ ಬಸ್ಸಿನ ಸೌಲಭ್ಯ ಇಲ್ಲ, ಏನಿದ್ರೂ ಬೈಕಲ್ಲೇ ಬರಬೇಕು. ಹಾಗಾಗಿ ರಾತ್ರಿ ಹೊತ್ತಿನಲ್ಲಿ ಯಾರನ್ನೋ ಬೈಕ್ನವ್ರನ್ನ ಕರ್ಕೊಂಡು ಸಿರಾಗೆ ಶಾಂಭವಿ ಬಂದುಬಿಡ್ತು. ಅಷ್ಟೊತ್ತಿಗಾಗಲೇ ಈ ಕರಿಯ ಕೇಕು ರೆಡಿ ಮಾಡ್ಕೊಂಡಿದ್ದ, ಅಥವಾ ಶಾಂಭವಿನ ತಂತೋ ಏನೋ ಗೊತ್ತಾಗಲಿಲ್ಲ. ಹೀಗಾಗಿ ಆ ರಾತ್ರಿ ಹೊತ್ತಿನಲ್ಲೇ ಆ ತಾಲ್ಲೂಕು ಆಫೀಸ್ ಕಚೇರಿ ಮುಂದೆನೇ ಬೈಕ್ ಮೇಲೇ ಕೇಕು ಕೂಡ ಇಟ್ಕೊಂಡು ಕಟ್ ಮಾಡಿ ಬರ್ತಡೇಯನ್ನು ಆಚರಿಸಿದ್ವಿ. ಈ ಬರ್ತಡೇ ಆಚರಣೆಯ ನಂತರ ಶಾಂಭವಿ ಕೂಡ ತನ್ನ ಪತಿರಾಯ ಕರಿಯನ ಜೊತೆ ಅಲ್ಲೇ ನಮ್ಮ ಧರಣಿಯ ಸ್ಥಳದಲ್ಲಿ ಮಲ್ಕೊಂಡಿತು. ಬೆಳಗ್ಗೆ ಎದ್ದು ನಮ್ಮ ಸ್ಟ್ರೈಕ್ನಲ್ಲಿ ಸಕ್ರಿಯವಾಗಿ ಆ ಶಾಂಭವಿ ಕೂಡ ಪಾಲ್ಗೊಳ್ತು. ನಿಜಕ್ಕೂ ಕೂಡ ಈ ಶಾಂಭವಿ ಗಟ್ಟಿಗಿತ್ತಿ, ತುಂಬ ಜೀವನ ಪ್ರೀತಿ ಇರುವಂತಹ ಹುಡುಗಿ. ಹಾಗೆ ತನ್ನ ಪತಿರಾಯ ಕರಿಯನ ಬಗ್ಗೆನೂ ಕೂಡ ಅಪಾರ ಪ್ರೀತಿಯನ್ನು ಇಟ್ಕೊಂಡಿರುವಂತಹ ಹುಡುಗಿ. ನಿಮಗೂ ಕೂಡ ಈ ಶಾಂಭವಿಯ ಜೀವನ ಪ್ರೀತಿ ಇಷ್ಟವಾಗ್ತದೆ ಅಂತೇಳಿ ನಾವು ಭಾವಿಸ್ತೇವೆ. ಹಾಗೆ ನಮಗೂ ಕೂಡ ಈ ಜಿಂಕೆ ನವಿಲುಗಳು ಕಂಡ್ರೆ ಭಾಳ ಪ್ರೀತಿನೇ. ಆದರೆ ಏನು ಮಾಡೋದು, ಇಕ್ಕೋ ಬೆಳೆನ ಬಿಡಲ್ವಲ್ಲ, ಎಲ್ಲ ತಿಂದಾಗ್ತವಲ್ಲ. ಇದಕ್ಕೆ ಸರ್ಕಾರ ಏನಾದರೂ ಪರಿಹಾರವನ್ನು ಕೊಡಲಿ ಅನ್ನುವ ಏಕೈಕ ಕಾರಣಕ್ಕೆ ಈ ನಮ್ಮ ಹೋರಾಟವೇ ಹೊರತು ಈ ಪ್ರಾಣಿಗಳ ಬಗ್ಗೆ ನಮ್ಮ ಯಾವ ದ್ವೇಷ ಇಲ್ಲವೇ ಇಲ್ಲ. ಈವರೆಗೆ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು.